ಮೈಸೂರಿನ ಚಾಮುಂಡಿ ಬೆಟ್ಟ. ತಾಯಿ ಚಾಮುಂಡೇಶ್ವರಿಯ ಸೇವೆಗೆ ಅಂತ ಮಹಾರಾಜರು 310 ಎಕರೆ ಜಮೀನು ಇಟ್ಟಿದ್ರು. 310 ಎಕರೆ ಜಮೀನು. ಈಗ ಎಷ್ಟಿದೆ ಚೆಕ್ ಮಾಡಿ. ಎಲ್ಲೋಯ್ತಾ ಜಮೀನು? ಸರ್ಕಾರ ಸೈಟ್ ಮಾರ್ಕಂತು. ಈಗ ಚಾಮುಂಡಿ ಬೆಟ್ಟಕ್ಕೆ ನಾವು ಅಭಿವೃದ್ಧಿಗಾಗಿ ಇಷ್ಟು ದುಡ್ಡು ಕೊಡ್ತಾ ಇದ್ದೀವಿ ಅಂದ್ರೆ ಜಮೀನು ಎಲ್ಲೋಯ್ತು? ದೇವಸ್ಥಾನದ್ದು ಶಿವಮೊಗ್ಗದಲ್ಲಿ ಒಂದು ರಾಮಲಿಂಗೇಶ್ವರ ದೇವಸ್ಥಾನ 700 ಎಕರೆ ಜಮೀನು ಇತ್ತು. ಅದು ಕೆಳದಿ ಮಹಾರಾಜರು ಕೊಟ್ಟಂತದ್ದು. ಬರೀ ಶಿವಮೊಗ್ಗದಲ್ಲ, ಬೆಂಗಳೂರಿನ ಯಲಹಂಕದಲ್ಲಿತ್ತು ಜಮೀನು. ಎಕರೆಗಟ್ಟಲೆ ಜಮೀನು, ಎಕರೆಗಟ್ಟಲೆ ನುಂಗಿ ನೀರು ಕುಡಿದ್ರಿ. ಈಗ ದೇವಸ್ಥಾನನೂ ಇಲ್ಲ. ಅದೇ ಸೀಕ್ರೆಟ್ ದೇವಸ್ಥಾನ ಅಂತ ಬಿಡ್ತೀರಲ್ಲ. ಆದಾಯ ಇಲ್ಲ ರೀ ಆ ದೇವಸ್ಥಾನದ್ದು. ಕಿತ್ಕೊಂಡು ನುಂಗಿ ನೀರು ಕುಡಿದು ಯಾವುದೋ ಮಹಾರಾಜ ಯಾವುದೋ ದೇವಸ್ಥಾನಕ್ಕೆ ಜಮೀನು ಕೊಟ್ಟಿದ್ರಂತೆ. ಅದನ್ನ ಈಗಲೂ ದೇವಸ್ಥಾನದ ಜಮೀನ, ಪ್ರಜಾಪ್ರಭುತ್ವ ಬಂದಿದೆ. ಆ ಜಮೀನೆಲ್ಲವೂ ಸರ್ಕಾರದ್ದು ಅನ್ನುವ ತೀರ್ಮಾನವನ್ನ ಹಿಂದೂ ದೇವಸ್ಥಾನಗಳ ವಿಷಯದಲ್ಲಿ ಹೆಂಗ್ ತೆಗೆದುಕೊಂಡರಲ್ಲ, ಎಲ್ಲಾ ಧರ್ಮಗಳ ವಿಷಯಗಳಲ್ಲೂ ತಗೊಳ್ಳಿ. ವಕ್ಫ್ ಆಸ್ತಿ ಎಲ್ಲ ಸರ್ಕಾರದ ಆಸ್ತಿ. ಒಂದು ಸಿಂಗಲ್ ರೂಲ್ ಮಾಡಿ ಘೋಷಣೆ ಮಾಡಿ. ಚರ್ಚ್ಗಳು, ಕ್ರಿಶ್ಚಿಯನ್ ಮಿಷನರಿಗಳ ಎಲ್ಲ ಆಸ್ತಿನೂ ಸರ್ಕಾರದ ಆಸ್ತಿ ಮಾಡಿ ನೋಡಿ. ನೋ, ತಾಕತ್ತಿಲ್ಲ ಅದು ಮಾಡೋದು.